ನಮಸ್ಕಾರ ವೀಕ್ಷಕರೇ, ಇವತ್ತು ಪ್ರತಿಯೊಬ್ಬರಿಗೆ ಒಂದು ಬೇಕು ಎರಡು ಸಾಕು ಅನ್ನಂಥ ಮಕ್ಕಳು ಸಾಕೋ ಜನ ಇದ್ದಾರೆ. ಆದರೆ ಮಕ್ಕಳಿಗೆ ಪ್ರತಿಯೊಬ್ಬರು ನೋಡ್ಕೋಬೇಕು. ಇವತ್ತು ನೋಡ್ಕೊಂಬಕ್ಕೆ ಕೆಲವು ಜನಗಳಿಗೆ ಟೈಮೇ ಇಲ್ಲ ಪಾಪ. ಒಂದು ಮಗು ಆಗಿದೆ, ಎರಡು ಮಗು ಆಗಿದೆ, ಮಗುಗೆ ಹಠತಾನ ಇದೆ, ಕೋಪತಾನ ಇದೆ, ಹೇಳಿದ ಮಾತು ಕೇಳೋದಿಲ್ಲ. ಎಲ್ಲೇ ಹುಟ್ಟಿದಂಥ ಮಗು ಎಲ್ಲೇ ಬೆಳೀತಾ ಇರುತ್ತೆ. ಅದಕ್ಕೆ ಮಗುಗೆ ದೇಕ್ರಿನೇ ಇರೋದಿಲ್ಲ. ದುಡ್ಡು ಕೊಡೋದು ಮುಖ್ಯ ಅಲ್ಲ, ಬೇರೆಯವ್ರ ಹತ್ರ ಬಾಳಿಸೋದು ಮುಖ್ಯ ಅಲ್ಲ. ಆದರೆ ಮಗನ ಜೀವನದ ಫಲಿತಾಂಶಕ್ಕೆ ಯಾವ ಥರ ಇದೆ ಮಕ್ಕಳದು. ಫಸ್ಟು ಮಕ್ಕಳಿಗೆ, ನಾವು ಹುಟ್ಟಿದಂಥ ಮಕ್ಕಳಿಗೆ ಕರೆಕ್ಟವಾಗಿ ಅವರಿಗೆ ಅವರು ಶರೀರ ಬಗ್ಗೆ ಅಂದರೆ ಆರೋಗ್ಯ ಬಗ್ಗೆ, ಅವರು ಓದೋ ವಿಚಾರದ ಬಗ್ಗೆ, ಅವರ ಬುದ್ಧಿ ಜ್ಞಾನದ ಬಗ್ಗೆ ಅದು ನಾವು ಪರ್ಫೆಕ್ಟಾಗಿ ತಿಳ್ಕೋಬೇಕಾಗ್ತದೆ. ಕೆಲವು ಜನ ಮಕ್ಕಳು ಎಲ್ಲೋ ಬಿಟ್ಟಿರ್ತಾರೆ, ಯಾರು ಮಾತನ್ನೇ ಕೇಳೋದಿಲ್ಲ. ಮಕ್ಕಳು ಕೆಟ್ಟ ಸಾವಾಸ ಮಾಡ್ತಿರ್ತಾರೆ, ಕೆಟ್ಟ ಸಂಘ ಮಾಡ್ತಿರ್ತಾರೆ, ಕೆಟ್ಟ ಸ್ನೇಹ ಮಾಡ್ತಿರ್ತಾರೆ. ಯಾವುದು ಹೇಳಿದ್ರು ಸತೆ ಕಣ್ಣಿಗೆ ಕಂಡಿದ್ದು ಕಿವಿಗೆ ಬರೋದಿಲ್ಲ. ಈ ಕಿವಿಲಿ ಕೇಳ್ತಾರೆ, ಈ ಕಿವಿಲಿ ಬಿಟ್ಟು ಬಿಡ್ತಾರೆ. ಸಮಾಧಾನ ಎಂಬುದು ಆಗೋದಿಲ್ಲ ಅವರಿಗೆ. ಇದಕ್ಕೆಲ್ಲ ಕಾರಣಗಳೇನು, ತೊಂದರೆಗಳೇನು, ಏನು ಇವರಿಗೆ ಕಾಡ್ತಾ ಇದೆ ಜೀವನದಲ್ಲಿ? ಎಷ್ಟು ದಿನ ಆದರೂ ಸತೆ ತುಂಬ 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 ಪ್ರಾಬ್ಲಮ್ ಇದೆ, ನರಳಾಟ ಇದೆ, ತುಂಬ ಎಫೆಕ್ಟ್ ಇದೆ. ಮಕ್ಕಳು ನೋಡಿ, ಒಬ್ಬೊಬ್ಬರು ತಾಯಿ ತಂದೆ ಥರ ಬೆಳಿಲ್ಲ ಅಂದರೆ ಮಕ್ಕಳು ಒಂದು ಗಂಟೆ ಮಂಕಾಗಿ ಬಿಡ್ತಾರೆ. ಯಾವತ್ತಿಗೆ ಆ್ಯಕ್ಟಿವ್ ಇರೋದಿಲ್ಲ ಮಕ್ಕಳು, ಹೇಳಿದ ಮಾತು ಕೇಳೋದಿಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ. ಇದರಲ್ಲಿಂದ ಒಂದು ಕೆಟ್ಟ ಸಾವಾಸ ಮಾಡ್ತಾರೆ, ಕೆಟ್ಟ ಸಂಘ ಮಾಡ್ತಾರೆ, ಕೆಟ್ಟ ಸ್ನೇಹ ಮಾಡ್ತಾರೆ. ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಡ್ತಾರೆ ಮಕ್ಕಳು. ಅದರಲ್ಲಿಂದ ಮಕ್ಕಳಿಗೆ ನಾವು ಏನು ಮಾಡಬೇಕು? ಒಳ್ಳೆ ಕಡೆ ಒಂದು ಭಾವನೆ, ಒಳ್ಳೆ ಕಡೆ ಒಂದು ಪ್ರೀತಿ, ಒಳ್ಳೆ ಕಡೆ ಒಂದು ಸಹಕರಿಸಬೇಕು. ಮಗುಗೆ ಯಾವಕ್ಕೆ ಸಮಯದಲ್ಲಿ ಏನೇನೋ ಅದಕ್ಕೆ ಮಗುಗೆ ನಾವು ಹೆಲ್ಪ್ ಮಾಡಬೇಕು. ಆ ಮಗು ನಮ್ಮ ತಾಯಿ ತಂದೆ ಮಾತು ಹೆಂಗೆ ಕೇಳಬೇಕು, ಮಗುವಿಗೆ ಯಾವ ಥರ ನಾವು ಸೇಫ್ಟಿವಾಗಿ ಇಟ್ಕೋಬೇಕಂತ ಪ್ರತಿಯೊಂದು ತಾಯಂದರು, ಪ್ರತಿಯೊಂದು ತಂದೆಂದರು ತಿಳ್ಕೋಬೇಕು ಮಕ್ಕಳ ಬಗ್ಗೆ. ಇವತ್ತು ಅವ್ರ ಜಾತಕ ನೋಡಿದ್ದೀವಿ, ಅವ್ರು ಒಳ್ಳೆ ಕಡೆ ಬೆಳೀತಾ ಇದ್ದಾರಿಂದ ಎಷ್ಟೋ ಜನಗಳು ಮಕ್ಕಳು ತಾಯಿ ತಂದೆ ಹೇಳೋದು ಮಾತು ಕೇಳಿ ಮದ್ಯಪಾನಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ನೋಡಬೇಕಂದ್ರೆ ಕೆಟ್ಟ ಸಾವಾಸ ಮಾಡ್ತಾ ಇದ್ದಾರೆ. ಒಂದು ಕಡೆ ದುರ್ಮರಣಾಗಿ ಸಾಯ್ತಾ ಇದ್ದಾರೆ. ಕೆಲವು ನೀರು ಕಂಟಕ ಅಂತ ಹೇಳ್ತೀವಿ ನಾವು, ವಾನಪಘಾತಗಳು. ಈ ಹುಡುಗರು ಆಟ ಬಂದ ಮೇಲೆ ಒಂದು ವೀಲಿಂಗ್ ಅಂತ ಮಾಡ್ತಾ ಇರ್ತಾರೆ ಗಾಡಿ ವಿಚಾರದಲ್ಲಿ. ಒಂದು ಕೆರೆ ಬಾವಿಯಲ್ಲೇ ಹೋಗ್ತಿರ್ತಾರೆ. ಅವರಿಗೆ ಭಯ ಎಂಬುದು ಕಾಣೋದಿಲ್ಲ. ಯಾಕಂದರೆ ಮಾತಾಪಿತ ಎಷ್ಟು ಭಯದಿಂದ ಇರ್ತೀವಿ ಮಕ್ಕಳಿಗೆ, ಅಷ್ಟು ಭಯದಿಂದ ಮಕ್ಕಳು ಬದುಕ್ತಾರೆ, ಒಂದು ಒಳ್ಳೆ ದಾರಿ ತೊಗೊತಾರೆ. ಒಟ್ಟೆ ಈ ಮಕ್ಕಳಿಗೆ ಹೇಳಿದ ಮಾತು ಕೇಳಲಿಲ್ಲ, ದಾರಿ ತೊಗೊಳ್ಳಿಲ್ಲ, ಒಂದು ಟೆನ್ಷನ್ ಇದ್ದ ಮೇಲೆ ಅವರಿಗೆ ಮನಸ್ಸೇ ಒಂಥರ ಚೇಂಜಪ್ ಆಗ್ತಾ ಇರುತ್ತೆ. ಮನಸ್ಸೇ ಒಂಥರ ಆಲೋಚನೆಯಲ್ಲಿ ಆಗ್ತಾ ಇರುತ್ತೆ. ಟೆನ್ಷನ್ ತುಂಬ ಆಗ್ತಾ ಇರುತ್ತೆ. ಆ ಟೆನ್ಷನ್ ಪಡ್ಕೋಬಾರ್ದಂದ್ರೆ ಇದು ಫಸ್ಟ್ ಏನೇನು ಪ್ರಾಬ್ಲಮ್ ಇದೆ ಮಗುದು, ಇದು ಏನೇನು ತೊಂದರೆ ಇದೆ, ಏನೇನು ಕಂಟಕ ಇದೆ, ಅದಕ್ಕೆಲ್ಲ ಕಾರಣಗಳೇನು. ಫಸ್ಟು ಜಾತಕದಲ್ಲಿ ಆಗ್ಬೋದು, ಕುಂಡ್ಲಿಯಲ್ಲಿ ಆಗ್ಬೋದು, ಅವರ ನಾಮ ನಕ್ಷತ್ರ ಪ್ರಕಾರದಾಗ್ಬೋದು. ಮಕ್ಕಳಿಗೆ ಸ್ವಲ್ಪ ಕರೆಕ್ಟವಾಗಿ ನೋಡಿಕೊಂಡು ಅವನಿಗೆ ಓದೋಕ್ಕೆ ಜ್ಞಾಪಕ ಶಕ್ತಿ ಇರೋದಿಲ್ಲ. ಒಂದೊಂದು ಟೈಮು ಹೇಳಿದ ಮಾತು ಕೇಳಲ್ಲ. ತಾಯಿ ತಂದೆ ಹೊಡೆಯೋದು ಬಡಿಯೋದು, ಗುರುಗಳು ಹೊಡೆಯೋದು ಬಡಿಯೋದು ಅಂದರೆ ಅವನ ತಲೆಯಲ್ಲಿ ವಿದ್ಯೆನೇ ಹೋಗೋದಿಲ್ಲ. ಮೇಂಡೇ ಬ್ಲಾಕ್ ಆಗಿರ್ತದೆ. ಅದಕ್ಕೆ ಕಾರಣಗಳೇನು ಆ ಥರ ತಿಳ್ಕೊಬೇಕಾಗ್ತದೆ. ತಿಳ್ಕೊಂಡ್ರೆ ಖಂಡಿತ ಪ್ರತಿಫಲ ಸಿಗುತ್ತೆ. ನಿಮ್ಮ ಮಗು ಹೇಳಿದ ಮಾತು ಕೇಳಬೇಕು, ಮನಸ್ಸು ಕರೆಕ್ಟ್ ಇರಬೇಕಂದ್ರೆ ಒಂದು ಎಕ್ಕದ ಗಿಡದ ಗಣೇಶ್ ಅಂತ ಬರುತ್ತೆ ನಿಮ್ಮ ಮನೆಯಲ್ಲಿ. ಪ್ರತಿಯೊಬ್ಬರು ಎಕ್ಕದ ಗಿಡದ ಗಣೇಶ್ ಅಂತ ಈ ಮಕ್ಕಳು ಓದೋ ಬುಕ್ಕಲ್ಲಿ ಆಗಿರ್ಬೋದು, ಅವನು ಮಲಕೋ ಒಂದು ರೂಮ್ ಆಗಿರ್ಬೋದು, ಅವನು ಟೇಬಲ್ ಓದಕೊಂಡ್ರೆ ಟೇಬಲ್ ಮೇಲೆ ಆಗಿರ್ಬೋದು, ಈ ಎಕ್ಕದ ಗಿಡದ ಗಣೇಶವನ್ನು ನೀವು ತಂದು ಪೂಜಾ ಪುನಸ್ಕಾರವನ್ನು ಮಾಡಿ ಖಂಡಿತವಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯದಾಗುತ್ತೆ. ಹೇಳಿದ ಮಾತು ಕೇಳ್ತಾರೆ, ಜ್ಞಾಪಕ ಶಕ್ತಿ ಉಳಿಯುತ್ತೆ. ಮುಂದೆ ಜೀವನದಲ್ಲಿ ಯಾವುದೇ ಅಡೆತಡೆ ಬರೋದಿಲ್ಲ. ಈ ಥರ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.